ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಊರಿನ ವಿಶೇಷವಾದ ಕೊಟ್ಟೆ ಇಡ್ಲಿ ಮಾಡುವುದನ್ನು ನೋಡೋಣ. ಕೊಟ್ಟೆ ಅಂದರೆ ಹಲಸಿನ ಎಲೆ, ಅದರಲ್ಲಿ ಬಿಸಿ ಬಿಸಿ ಇಡ್ಲಿ ಸುವಾಸನೆ ತುಂಬ ಸ್ಪೆಷಲ್ ಆಗಿರುತ್ತೆ. ಮೊದಲಿಗೆ ನೆನೆಸಿಟ್ಟುಕೊಂಡಂತಹ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಇದಕ್ಕೆ ನಾವು ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಇದು ಕೂಡ ಸಣ್ಣ ತರಿಯಾಗುವಷ್ಟು ರುಬ್ಬಿದರೆ ಸಾಕು. ಹಿಟ್ಟಿನ ಪಾತ್ರೆಗೆ ಒಂದು ಬಟ್ಟೆಯನ್ನು ಸುತ್ತಿ ಒಂದು ಪ್ಲೇಟನ್ನು ಮುಚ್ಚಿಡೋಣ. ಯಾಕಂದರೆ ಇದು ಹಿಟ್ಟು ರಾತ್ರಿಯೆಲ್ಲ ಹುಳಿ ಆಗಬೇಕು. ಮ್ಯಾರಿನೇಟ್ ಆದ ಹಿಟ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕೊಟ್ಟೆಯಲ್ಲಿ ಹೊಯ್ಬೇಕು. ಸೊ ಕೊಟ್ಟೆ ಕಟ್ಟೋದನ್ನು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾನೆ. 4 ಹಲಸಿನ ಎಲೆಯನ್ನು ತೆಗೆದುಕೊಳ್ಳಿ. ಸೊ ಒಂದೊಂದಾಗಿ ಈ ಥರ ಜೋಡಿಸ್ಕೊಂಡು ಬರಬೇಕು. ನಂತರ ಈ ಥರ ಕಟ್ಟಿಯಲ್ಲಿ ಕುತ್ತಬೇಕು. ಅದಕ್ಕೆ ಒಂದೊಂದು ಬದಿಯನ್ನು ಹೀಗೆ ಎಲ್ಲ ಹೋಲಿದೆ, ಅದರಲ್ಲಿ ತೂತ ಇರಬಾರ್ದು. ಈ ಥರ ತೂತ ಇಲ್ಲದಿದ್ದಂಗೆ ಅದನ್ನು ಚೆನ್ನಾಗಿ ಹೊಲಿತಾ ಬರಬೇಕು. ಹೊಲಿದ ನಂತರ ನೋಡಿ ನಮಗೆ ಈ ಥರ ಕೊಟ್ಟೆ ಸಿಗುತ್ತೆ. ಇದರ ಮೂತಿಯನ್ನು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಈ ಥರ ದೊಡ್ಡ ಹೋಲ್ ಸಿಗ್ತದೆ. ಇದರಲ್ಲಿ ಹಿಟ್ಟು ಹೊಯ್ಲಿಕ್ಕೆ ಸುಲಭ ಆಗ್ತದೆ. ನಂತರ ಇದನ್ನು ಎಲ್ಲ ರೆಡಿಯಾದಂಥ ನೀರಿನಲ್ಲಿ ವಾಶ್ ಮಾಡ್ಕೋಬೇಕು. ನಂತರ ಈ ಥರ ದಪ್ಪನಾದ ಹಿಟ್ಟನ್ನು ಅದನ್ನು ಹದ ಬರುವಾಗಿ ಕಲಿಸಿಕೊಂಡು ಈ ಕೊಟ್ಟೆಗೆ ಹೊಯ್ದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ. ಬೇಯಿಸಿದಂಥ ನಮಗೆ ಕೊಟ್ಟೆ ನೋಡಿ ಹೀಗೆ ಮೃದುವಾಗಿ ಬರ್ತದೆ. ಸಾಧಾರಣ ಒಂದು 30ರಿಂದ 40 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಬೇಯಿಸಿದಂತಹ ಇಡ್ಲಿ ನಮಗೆ ನೋಡಿ ಈ ಥರ ಹಲಸಿನ ಎಲೆಯ ಪರಿಮಳ ಘಮ ಅಂತ ಇದೆ. ಸೊ ಇಷ್ಟು ಮೃದುವಾಗಿ ನಮಗೆ ಇಡ್ಲಿ ಸಿಗುತ್ತೆ. ಇದಕ್ಕೊಂದು ಸಾಂಬಾರು ಮಾಡೋದನ್ನು ನೋಡೋಣ. ಸೊ ನಿಮಗೆ ಬೇಕಾದಂತಹ ತರಕಾರಿಗಳನ್ನು ನೀವು ಸಣ್ಣದಾಗಿ ಹೆಚ್ಕೊಳ್ಳಿ. 1 ಲೋಟ ಬೇಳೆ, ನಂತರ ಕತ್ತರಿಸಿದಂತಹ ಎಲ್ಲ ತರಕಾರಿಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಸೇರಿಸಿ ಬೇಯಿಸ್ಕೊಂಡು ನಂತರ ಇದಕ್ಕೊಂದು ಸಾಂಬಾರು ಹುಡಿ ಮಾಡುವ. 1 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡು ಬಿಸಿಯಾದ ನಂತರ 2 ಸ್ಪೂನು ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನು ಕೊತ್ತಂಬರಿ ಬೀಜ, ಅದರ ಅರ್ಧದಷ್ಟು ಜೀರಿಗೆ, ಸಾಸಿವೆ, ಮೆಂತೆ, ಕಾಳುಮೆಣಸು, 5ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ ಚೆನ್ನಾಗಿ ಹುರಿದುಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ. ನಂತರ ನಾವು ಬೇಯಿಸಿಟ್ಟಿದಂತಹ ತರಕಾರಿಗಳಿಗೆ ಇದರ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ 1 ತುಂಡು ಬೆಲ್ಲವನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ಹುಣಸೆ ಹುಳಿ ರಸವನ್ನು ಹಾಕಬೇಕು. ಇದೆಲ್ಲ ಒಂದು ಸ್ವಲ್ಪ ಕುದ್ದ ನಂತರ, ಒಂದು ಕುದಿ ಬಂದ ನಂತರ 1 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ಹಾಕಿ ಮತ್ತೆ ಕುದಿಸಬೇಕು. ಅದು ಒಂದು ಕುದಿ ಬಂದ ನಂತರ 1 ಕಪ್ನಷ್ಟು ತೆಂಗಿನ ಹಾಲು ಹಾಕಿ ಸ್ವಲ್ಪ ಕುದಿಸ್ಕೊಳ್ಬೇಕು. ಜಾಸ್ತಿ ಕುದಿಬಾರ್ದು. ತೆಂಗಿನ ಹಾಲು ಹಾಕಿದ ನಂತರ ಎಣ್ಣೆ ಬಿಡುತ್ತೆ ಸಾಂಬಾರು. ನಂತರ ಇದಕ್ಕೆ ಒಗ್ಗರಣೆಯನ್ನು ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಒಣಮೆಣಸು, ಇಂಗು ಹಾಕಿ ಒಗ್ಗರಣೆ ಕೊಡೋಣ. ನಂತರ ಇದನ್ನು ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.